ಸರ್, ಒಂದು ವರದಿ ಪ್ರಕಾರ 5,000 ತಕರಾರು ಅರ್ಜಿಗಳಿದ್ದಾವೆ ಸರ್, ಆದರೂ ಹಠಕ್ಕೆ ಬಿದ್ದಿರೋದು ಯಾಕೆ ಸರ್ಕಾರ ಅನ್ನೋದು? ತಕರಾರು ಅರ್ಜಿಗಳನ್ನ ಸುಮ್ಮನೆ ಡಾಕ್ಯುಮೆಂಟ್ ಮಾಡ್ಕೊಂಡು ಅದನ್ನು ಮೂಲೆಯಲ್ಲಿ ಬಿಸಾಕೋದಕ್ಕೋಸ್ಕರ ಕಾಟಾಚಾರಕ್ಕೆ ಮಾಡ್ಕೊಂಡಿರ್ತಕ್ಕಂಥ ಅಬ್ಜೆಕ್ಷನ್ಗಳದು. ಇಲ್ಲಿ ನಿಜವಾದಂಥ ವಾಸ್ತವಕ್ಕೆ ಹತ್ತಿರ ಆಗಿರ್ತಕ್ಕಂಥ ವರದಿಯನ್ನು ಕಲೆ ಹಾಕಬೇಕು ಅಂತಕ್ಕಂಥದ್ದಾದರೆ ಬಹುಶಃ ತಾವುಗಳೆಲ್ಲ ಮಾಧ್ಯಮದವರು 450 ದಿನಕ್ಕೂ ಹೆಚ್ಚು ದಿನ ಇಲ್ಲಿ ಜನ ಬೀದಿಲಿ ನಿಂತು ಮಳೆ ಬರಲಿ ಗಾಳಿ ಬರಲಿ ಬಿಸಿಲು ಚಳಿ ಯಾವುದೋ ಲೆಕ್ಸ್ದಿರ ವಯಸ್ಸು ಲೆಕ್ಕಾಚಾರ ಮಾಡ್ದಿರ ಮಹಿಳೆಯರು, ಪುರುಷರು, ಯುವಕರು, ಬಾಲಕರು, ವಯಸ್ಸಾದಂಥ ವೃದ್ಧರು ಎಲ್ಲ ಕೂಡ ಸೇರ್ಕೊಂಡಿದ್ದಾರೆ ಅಂತಕ್ಕಂಥದ್ದಾದರೆ ಒಂದು ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು, ಇವತ್ತು ರೈತರ ವಿರುದ್ಧವಾಗಿ, ಅವರ ಭಾವನೆಗಳ ವಿರುದ್ಧವಾಗಿ ಒಂದು ಮರಣ ಶಾಸನವನ್ನು ಬರೀಲಿಕ್ಕೋಸ್ಕರ ಇವತ್ತು ರಾಜ್ಯ ಸರ್ಕಾರ ಏನು ಮುಂದಾಗಿದೆ. ಈಗಾಗಲೇ ಫೈನಲ್ ನೋಟಿಫಿಕೇಷನ್ ಮಾಡಾಗಿದೆ. 500 ಎಕರೆ ಅದರಲ್ಲಿ 300 ಹಳ್ಳಿಗಳನ್ನ ಸೇರಿಸ್ಕೊಂಡಿದ್ದಾರೆ. ಒಂದೇ ನಮಗೆ ಅಂತಿಮವಾಗಿರ್ತಕ್ಕಂಥ ಒಂದು ಆಪ್ಷನ್ನು, ಅದು ಕಾನೂನಿನ ಹೋರಾಟ. ಈಗ ರೈತರು ಜೊತೆಲಿದ್ದಾರೆ, ರೈತರು ಜೊತೆಲಿ ಇರ್ತಾರೆ. ನೀವು ನೋಡ್ತೀರಿ, ಒಂದು ಪಾದಯಾತ್ರೆಯನ್ನು ಕೂಡ ಘೋಷಣೆ ಮಾಡಿದ್ದೇನೆ. ಆ ಪಾದಯಾತ್ರೆಯಲ್ಲಿ ದಯವಿಟ್ಟು ತಾವು ಭಾಗಿಯಾಗಿ ಎಷ್ಟು ಜನ ಈ ಭಾಗದ 26 ಹಳ್ಳಿಯ ರೈತರು ನಮ್ಮ ಜೊತೆಲಿ ಅವತ್ತು ನಿಂತ್ಕೊಳ್ತಾರೆ ಅಂತಕ್ಕಂಥ ದಯವಿಟ್ಟು ಕಣ್ಣಾರೆ ನೋಡಿ, ಜನಕ್ಕೆ ತೋರಿಸ್ತಾರೆ.